ಜಾಸ್ತಿ ಎಕರೆನೂ ಇತ್ತು ನಮ್ದು. ಅದು ಎಷ್ಟೋ ಗೌರ್ಮೆಂಟಿಗೆ ಸರೆಂಡರ್ ಆಗಿದೆ. 91 ನಿಯರ್ಲಿ 500 acres ಸರೆಂಡರ್ ಮಾಡಿದ್ವಿ ನಾವು. ಅದು ಎಕ್ಸೆಸ್ ಲ್ಯಾಂಡ್ಸ್ ಅದು ಏನೋ ಸೀಲಿಂಗ್ ಲಿಮಿಟ್ಗೆ ಇನ್ನೊಂದು ಸ್ವಲ್ಪ ಜಮೀನು ಉಳಿದಿತ್ತು, ಅದು ಲೆಕ್ಕ ಮಾಡಿದಾಗ ಎಕ್ಸೆಸ್ ಆಯಿತು. ಸೊ ವಿ ಹ್ಯಾವ್ ಟು ಸರೆಂಡರ್ ಅಂತಂದ್ರು. ಸರೆಂಡರ್ ಮಾಡಿದ್ವಿ 500 acres. ಏನು ಮಾಡೋದು ಗೌರ್ಮೆಂಟ್ ಏನು ಮಾಡಿತ್ತು, ಲ್ಯಾಂಡ್ ಲೆಸ್ ಇದ್ದವ್ರಿಗೆ 2 ಎಕರೆ ಜಮೀನನ್ನು ಅವ್ರ ಹೆಸರನ್ನ ಕೊಟ್ಟರು. ಅದನ್ನು ನಾವೇ ಮಾಡಿದ್ವಿ. ಕ್ಲೀನಾಗಿ ಕುಂತ್ಕೊಂಡು ಲೆಕ್ಕ ಮಾಡಿ ಯಾರ್ಯಾರಿಗೆ ಜಮೀನಿಲ್ಲಪ್ಪ ರೈತರಿಗೆ ಅಂತಂದು ಅದೇ ನಾವೇ ಲಿಸ್ಟ್ ಕೊಟ್ಟು ಅವ್ರಿಗೆ ಹೋಗಂಗೆ ಮಾಡಿದ್ವಿ ಜಮೀನು. ವಾವ್, ಅದು ಒಂದು ಮಾಡಿದ್ವಿ. ನ್ಯಾಷನಲೈಸ್ ಆಯ್ತಪ್ಪ ಅಂದ್ರೆ ಬಸ್ ನ್ಯಾಷನಲೈಸ್ ಆಯ್ತಲ್ಲ, ಬಂದಾಯ್ತಲ್ಲ ನಮ್ಮದು 35 ಸ್ಟಾಫು ಬಸ್ಸಿಂದು, ಅಂದರೆ ಕಂಡಕ್ಟರ್, ಡ್ರೈವರ್ಸು, ಹೆಲ್ಪರ್, ಮೆಕ್ಯಾನಿಕ್ಸ್, ಅಂದರೆ ಬಸ್ ಸರ್ವಿಸ್ನು ಇಲ್ಲೇ ಮಾಡ್ತಿದ್ವಿ. ಕಂಪ್ಲೀಟ್ ಓವರಾಲಿಂಗ್ಸ್ ಎಲ್ಲ ಫುಲ್ ಫ್ಲೆಜ್ ವರ್ಕ್ಶಾಪ್ ಇತ್ತು. ಇಲ್ಲೇ ಬಸ್ ಇಲ್ಲಿ ಒಳಗೆ ಬಸ್ ಆರಾಮ್ ಬರ್ತಾರಲ್ಲಿ. ಸೊ ಇಲ್ಲೇ ಇಂಜನ್ ರಿಪೇರ್ಸು ಎಲ್ಲ ಇಲ್ಲೇ ಮಾಡ್ತಿದ್ವಿ. 365 ಡೇಸ್ದಾಗೆ 1 ಡೇ ಮಾತ್ರ ಬಸ್ ನಿಂದಿರ್ಸ್ತಿದ್ವಿ ನಾವು. ಯಾವ ದಿನ? ಅದು FC ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಅಂದರೆ ಅದು ಕಂಪ್ಲೀಟ್ ಪೇಂಟಿಂಗು ಎಲ್ಲದ ಆಗ್ಬೇಕು, ಫಿಟ್ ಇರ್ಬೇಕಲ್ಲ ರೋಡಿಗೆ. ಸೊ ಅವತ್ತು ಒಂದು ದಿವಸದಲ್ಲಿ ಕಂಪ್ಲೀಟ್ ರೆಡಿ ಮಾಡಿ ನೆಕ್ಸ್ಟ್ ಡೇ FC ಮಾಡಿಸ್ತಿದ್ವಿ. ಸೊ ಒಂದು 2 ದಿನ ರಜೆ ಅಷ್ಟೇ 365 ಡೇಸ್ದಲ್ಲಿ 2 ದಿನ ಮಾತ್ರ ಬಸ್ ನಿಂದಿರ್ಸ್ತಿದ್ವಿ. 35 ಎಂಪ್ಲಾಯ್ಸ್. ಇಂಜನ್ ಕೆಟ್ಟರೆ ಸ್ಟ್ರೇಟ್ ಅವೇ ಇಂಜನ್ ರಿಪ್ಲೇಸ್ಮೆಂಟು, ಗೇರ್ ಬಾಕ್ಸ್ ಕೆಟ್ಟರೆ ಗೇರ್ ಬಾಕ್ಸ್ ರಿಪ್ಲೇಸ್ಮೆಂಟ್, ರಿಪೇರ್ಸ್ ಮಾಡೋದಲ್ಲ, ರಿಪ್ಲೇಸ್ಮೆಂಟ್. ಇದನ್ನು ರೆಡಿ ಮಾಡಿ ಅಂತ ತೆಗೆದು ಹಾಕೋದು. ಮತ್ತೆ ಬುಡಕ್ಕೆ ಲೀಫ್ ಸ್ಪ್ರಿಂಗ್ ಇರ್ತದೆ, ಸಸ್ಪೆನ್ಷನ್, ಎಂಟೈರ್ ಲೀಫ್ ಸ್ಪ್ರಿಂಗ್ ಅಸೆಂಬ್ಲಿ ರೆಡಿ. ಅದು ಒಂದು ಯಾವುದು ಹೋಯ್ತಪ್ಪ ಅಂದ್ರೆ ಅಸೆಂಬ್ಲಿ ತೆಗೆದು ಇದನ್ನು ಹಾಕಿಬಿಡೋದು, ಅದನ್ನು ರಿಪೇರ್ ಮಾಡೋದಿಲ್ಲ. ನಂತರ ಫ್ರೀ ಇದ್ದಾಗ ರಿಪೇರಿ ಮಾಡೋದು. ಆ ಥರ ನಾವು ಸರ್ವಿಸ್ ಕೊಟ್ಟಿವಿ. ಹಾಗಾದರೆ ನಿಮ್ಮ ಯಂಗ್ ಡೇಸ್ ಎಲ್ಲ ಬಸ್ ಸರ್ವಿಸಲ್ಲಿ? ಹೌದು, ನಾನು ಬಸ್ ಡ್ರೈವ್ನು ಮಾಡೀನಿ, ಬಸ್ನಲ್ಲಿ ಅಡ್ಡಾಡೀನಿ, ನನಗೆ ಗೊತ್ತಿದೆ. ನೀವೇ ಖುದ್ದು ಹೋಗಿದ್ದೀರಿ? ಹೌದು, ಖುದ್ದು ಡ್ರೈವ್ ಮಾಡೀನಿ. ನಾನು ಭಾಳ ಚಿಕ್ಕ ಅವಾಗ. ಯಾಕೆ ಬಸ್ ಬಿಸ್ನೆಸ್ಸಿಗೆ ಬಂದರೆ? ಅಂದರೆ ನೀವು ಪಾಟೀಲ್ಗೆ ಅಥವಾ ಅಂದರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಇದ್ದಿದ್ದಿಲ್ಲ ಯಾರಿಗೂ, ಜನರಿಗೆ ಹೋಗ್ಲಿಕ್ಕೆ ಬರೋಕ್ಕೆ ತೊಂದರೆ ಆಗ್ತಿತ್ತು. ಆಮೇಲೆ ಶಾಲೆ ಮಕ್ಕಳು ಮುಂಡ್ರಿಗೆ ಅಥವಾ ಕೊಪ್ಪಳ ಹೋಗ್ಬೇಕಂದ್ರೆ ಅವ್ರಿಗೆ ತೊಂದರೆ ಇತ್ತು. ಅವಾಗೇನೋ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಎಲ್ಲ ಒಂದು ಬಸ್ ಸರ್ವಿಸ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಜನರಿಗೆ ಓಡಾಡಲಿಕ್ಕೆ ಅಂತಂದು ಮಾಡಿದರು. ಎಷ್ಟೋ ಶಾಲೆ ಮಕ್ಕಳೆಲ್ಲ ಫ್ರೀನೇ, ಶಾಲೆ ಹೋಗ್ತಾರೆ ಮಕ್ಕಳು, ಅವ್ರ ಕಡೆ ದುಡ್ಡು ತೊಗೊಳೋದು ಬೇಡ, ಹೋಗಲಿ, ಎಜುಕೇಷನ್ ಬೇಕಲ್ಲ.